ಹಾಯಲ್ಲ ಮ್ಯಾಜಿಕ್ ಕೋಡ್ಗೆ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಏನಾಗಿದೆ ನೋಡೋಣ ಬನ್ನಿ. ಇಲ್ಲಿ ಶ್ರವಣ್ ಭೂಮಿಗೆ ಫೋನ್ ಮಾಡ್ಬಿಟ್ಟು, ಭೂಮಿ ಮೊದಲು ಮನೆಗೆ ಬಾ ಅಮ್ಮ, ಇಲ್ಲಿ ಶಾರದಾ ಒಂದು ಬುಕ್ಕು ತಿಂತಾ ಇಲ್ಲ, ಏನೂ ಇಲ್ಲ, ಮಾತಾಡ್ತಾನೂ ಇಲ್ಲ ಅಂದಾಗ ಅದಕ್ಕೆ ಭೂಮಿ ಇದ್ದವಳು, ಸಾಹೇಬ್ರೆ ಏನು ತೊಂದರೆ ತಗೋಬೇಡಿ ಸುಮ್ಮನೆ, ಎಲ್ಲ ಒಳ್ಳೇದಾಗುತ್ತೆ. ಏನಮ್ಮ ಒಳ್ಳೇದಾಗುತ್ತೆ, ಅಕ್ಕನ ಯಾವಾಗಲೂ ಒಂದು ಶಬ್ದ ಆದರೂ ಕೂಡ ಓಡ್ ಬರೋಳು, ಅಂಥದ್ರಲ್ಲಿ ಏನು ಮಾತಾಡಿದ್ರು ಏನು ಇದ್ರೂ ಕೂಡ ಅವಳಿಗೆ ಅರಿವೇ ಇಲ್ಲ, ಹಂಗೆ ಮಲಗಿದಾಳೆ. ಭಾಳ ನೋವಾಗುತ್ತೆ ಇದು ನೋಡ್ತಾ ಇದ್ರೆ. ನೀನು ಶಾರದಾ ನಾನು ನೋಡಕ್ ಬರಲಿಲ್ಲ ಅಂತ ಅಂದರೆ ಅವಳು ಕೂಡ ಇದೇ ರೀತಿ ಹಾಕ್ಬಿಡ್ತಾಳೆ ಅಷ್ಟೇ. ಅದಕ್ಕೆ ಭೂಮಿ ಅಂತಾಳೆ, ಇಲ್ಲ ಸಾಹೇಬ್ರೆ ನನಗೆ ವಿಡಿಯೋ ಕಾಲ್ ಮಾಡಿಕೊಡಿ, ನಾನು ಮಾತಾಡ್ತೀನಿ ಶಾರದಮ್ಮನ. ವಿಡಿಯೋ ಕಾಲ್ ಮಾಡ್ಕೊಡೋದಾದ್ರೆ ನೀನು ಅಲ್ಲೇ ಇರು ಆಯ್ತಲ್ಲ. ಏನು ಮಗಳು ಸಂಸಾರ ಸರಿ ಮಾಡೋಣ ಅಂತ ನಾನು ಇದು ಮಾಡ್ತಿದ್ರೆ ಮಗಳಲ್ಲಿ ಹೋಗಿದ್ದಾಳೆ ಅಂತ ಅಂದರೆ ಹಿಂಗೆಲ್ಲ ಅಂತೀಯ. ಅಲ್ಲಿ ಅಕ್ಕ ಏನು ಮಲಗಿದಾಳ ಅವಳು ಪಕ್ಕ ಇವ್ರಿಗೂ ಒಂದು ಬೆಡ್ ರೆಡಿ ಮಾಡೋಣ ಬಿಡು ಈಗೇನು ಅಂತ ಅಂದಾಗ, ಸಾಹೇಬ್ರೆ ಅಂತ ಪಟ್ಟಂತ ಫೋನ್ ಇರ್ತಾರೆ, ರೆಡಿ ಆಗಿರ್ಬೇಕಷ್ಟೇ ಅಂತ ಹೇಳಿ. ಈ ಕಡೆ ಪಾಪಿ ದೇವಿಯಾನಿ ಏನು ಖುಷಿ ಪಡ್ತಾ ಇದ್ದಾಳೆ. ಹೋಗಿ ಬೇಬಿ ನೋಡು ಈ ಚೇರ್ನ ಅಂದ್ರೆ, ಏನಮ್ಮ ಇದು ಅಂದಾಗ, ಇದು ವಾರಸದಾರರು ಚೇರು, ಈ ಚೇರ್ ಮೇಲೆ ನ್ಯಾಯ ಕೊಡೋವಂಥದ್ದು, ನೆಕ್ಸ್ಟು ನಾನೇ ಈ ಚೇರ್ ಮೇಲೆ ಕೂರೋದು. ಆ ಮುದುಕಿ ಎಷ್ಟು ದಿವಸ ಸಾಯ್ತಾಳೆ ಅಂತ ನೋಡ್ತಾ ಇದ್ದೀನಿ. ಇಂಥವ್ರನ್ನೆಲ್ಲ ಹಾಗೇನೆ ಮರೆ ಮಾಡ್ತಾ ಇದ್ದಾರೆ ನಿರ್ದೇಶಕರು. ನಿನ್ನ ಜೊತೆ ನನ್ನ ಕಥೆಯನ್ನ ಟೈಟ್ಲಿಗೆ ಅರ್ಥನೇ ಇಲ್ಲ ನಿಜಕ್ಕೂ. ಅದು ಹೇಗೆ ವೀಕ್ಷಕರು ಕೂಡ ಸುಮ್ಮನೆ ನೋಡ್ತಾ ಇದ್ರು ಅರ್ಥ ಆಗ್ತಾ ಇಲ್ಲ. ಖಂಡಿತವಾಗಿಯೂ ಕೂಡ ಇದಕ್ಕೆ ಅರ್ಥ ಇರಬೇಕು ಅಂತ ಅಂದ್ರೆ ಇಲ್ಲಿ ಸತ್ಯ ಅನ್ನೋದು ಅದು ಜಯ ಸಾಧಿಸ್ಬೇಕು. ಏನು ಕೊಲೆಗಡಕರಿದ್ದಾರೆ, ಸುಳ್ಳು ಹೇಳ್ಕೊಂಡು ವಂಚನೆ ಮಾಡ್ತಾ ಇದ್ದಾರೆ, ಅವ್ರು ಬಯಲಿಗೆ ಬರಬೇಕು ತಕ್ಷಣ. ಸಂಗೀತನೂ ಕೂಡ ಹುಷಾರಾಗಬೇಕು. ಹಂಗಿದ್ದಾಗ ಮಾತ್ರ ಈ ಟೈಟಲ್ಗೆ ಅರ್ಥ ಬರುವಂಥದ್ದು. ಇಲ್ಲಿ ಅಳ್ತಾ ನಿಂತಿರ್ತಾನೆ, ಅಮ್ಮ ಯಾಕಮ್ಮ ನೀನು ಹೀಗೆ ಮಾಡ್ಕೊಂಡೆ, ನಾನು ಇಲ್ಲಮ್ಮ, ನಾನು ಆಗ್ಬೇಕು ಅಂತ ನಾನು ಆಗ್ಲಿಲ್ಲ, ನನಗೆ ವಿಧಿ ಇರಲಿಲ್ಲ, ನನಗೆ ಅವಳನ್ನ ಮದುವೆ ಮಾಡ್ತಾ ಇದ್ರಲ್ಲ ಅಂಜುನ, ಅದನ್ನ ತಪ್ಪಿಸ್ಕೊಳಕ್ಕೋಸ್ಕರ ಇದು ಮಾಡಿದೆ, ನಾನು ನಿನಗೆ ನಿಜ ಹೇಳ್ಬಿಡ್ಬೇಕಿತ್ತು, ನಾನು ಮಾಡಿದ ಮಹಾಪರಾಧ ಅಂತ ಹೇಳಿ ಹೇಳ್ತಾನೆ. ಅಷ್ಟೊಂದು ನಚ್ಚಿನೂ ಕೂಡ ಬರ್ತಾನೆ, ಏನಾಯ್ತು ಅಮ್ಮನಿಗೆ ಅಂತ. ಇಬ್ಬರು ಒಪ್ಕೊಂಡು ಆಳ್ತಾರೆ. ಅಮ್ಮ ಕೋಮಾಗಿ ಹೋಗಿದ್ದಾರೆ. ಡಾಕ್ಟ್ರು ಬರ್ತಾರೆ. ಡಾಕ್ಟ್ರು ಬಂದಾಗ, ಏನ್ ಡಾಕ್ಟ್ರು ಏನು ಅಂದಾಗ, ಅವರು ಸ್ಪಂದಿಸ್ತಾ ಇಲ್ಲ ಮೆಡಿಸಿನ್ಗೆ ಅಂದಾಗ, ಅದಕ್ಕೆ ಅವಳ ಅಂತಾಳೆ, ಯಾರು ನಚ್ಚಿ ಅಕ್ಕ ಅಂದ್ರೆ ನಮ್ಮಮ್ಮ ವಾಪಸ್ ಬರೋದೇ ಇಲ್ವಾ ಅಂದಾಗ, ನಚ್ಚಿದು ಯಾಕ್ತಾರಲ್ಲ, ಎಷ್ಟೋ ಜನ ನಾರ್ಮಲ್ ಆಗಿರೋದು ಉಂಟು, ಕೋಮಾದಲ್ಲಿರೋರು ಖಂಡಿತ ನಾರ್ಮಲ್ ಆಯ್ತಾರೆ ಅಂತ ಹೇಳ್ತಾರೆ. ಈ ಕಡೆ ಅಜ್ಜಿ ಫೋನ್ ಮಾಡ್ತಾರೆ, ಚೆನ್ನಾಗಿದ್ದಾರೆ ಮನೆ ಕರ್ಕೊ ಬರ್ತೀವಿ ಅಂತ ಹೇಳ್ತಾರೆ. ಇಲ್ಲಿ ಲಕ್ಷ್ಮಿ ಅಕ್ಕ ಭೂಮಿನ ತಡೀತಾರೆ, ಹೋಗ್ಬೇಡ ಭೂಮಿ, ಅಷ್ಟೆಲ್ಲ ಗಂಡನಾದವನಿಗೆ ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ನಿನಗೇನು ಅವ್ರನ್ನ ಕಟ್ಕೊಂಡು ಯಾರು ಏನಾದ್ರು ಆಗ್ಲಿ ಹೋಗ್ಬೇಡ ಅಂತಾರೆ. ಅದಕ್ಕೆ ಭೂಮಿ, ಹೇಗ್ ಹಂಗೆ ಇರ್ಲಕ್ಕ, ನಾನು ಏನ್ ಮಾಡ್ಲಿ ಹೇಳು, ಇಲ್ಲಿ ಹೋಗಿ ಅತ್ತೆಗೆ ಏನಾಗಲ್ಲ, ವಾಸಿಯಾಗಿ ಬರ್ತಾರೆ ಅಂತ ಸಮಾಧಾನ ಮಾಡ್ಬೇಕು ಅನ್ಸುತ್ತೆ. ಇನ್ನೊಂದೆಡೆನಲ್ಲಿ ಅವ್ರನ್ನ ನೋಡ್ಕೊಂಡು ಅವ್ರನಿಗೆ ಸರಿಯಾದ ರೀತಿನಲ್ಲಿ ಅವ್ರ ಆರೋಗ್ಯ ಸುಧಾರಿಸೋ ಹಾಗೆ ನಾನು ಮಾಡ್ಬೇಕು ಅಂತ ಅನ್ಸುತ್ತೆ. ಅವ್ರಿಗೆ ತಿನ್ಸ್ಬೇಕು, ಪಾಪ ಉಪವಾಸ ಇದ್ದಾರೆ ಅಂತ ಈಗೆಲ್ಲ ಅನ್ಸುತ್ತೆ. ನಾನು ಏನ್ ಮಾಡೋಣ ಹೇಳಕ್ಕ, ನನ್ನ ಪರಿಸ್ಥಿತಿ ಹೀಗಿದೆ, ಅದಕ್ಕೆ ನಾನು ಊರ್ನ ಬಿಟ್ಟು ಹೋಗೋಣ ಅಂತ ತೀರ್ಮಾನಿಸಿದ್ದೀನಿ ಅಂತ ಹೇಳ್ತಾಳೆ. ಶ್ರವಣ್ ಬಂದ್ಬಿಟ್ಟು, ಇವಳು ನಾನು ಯಾರಿಗೋಸ್ಕರ ಇರಬೇಕು ಒಪ್ಪಂದದವಳು, ನಾನು ತಾತ್ಕಾಲಿಕವಾಗಿ ಮದುವೆ ಆಗಿ ಬಂದಂತ ಸುಳ್ಳು ಸೊಸೆ ಅಂತ ಅಂದಾಗ, ಅದಕ್ಕೆ ಶ್ರವಣ್ ಅಂತ, ನಮಗ್ ಬೇಕು, ನೀನು ನಮಗೋಸ್ಕರ ನೀನು ಬರ್ಬೇಕು ಮನೆಗೆ ಅಂತ ಹೇಳಿ ಶ್ರವಣ್ ಬರ್ತಾರೆ. ಇಲ್ಲಿ ನಿಜಕ್ಕೂ ನೀವು ದಯಮಾಡಿ ನಿರ್ದೇಶಕರಿಗೆ ಮತ್ತೊಮ್ಮೆ ವಿನಂತಿ, ಆ ಟೈಟಲ್ಗೆ ತಕ್ಕಂತೆ ಸರಿಯಾಗಿ ಮೊದಲು ಸ್ಟೋರಿಯನ್ನ ಬದಲಾಯಿಸ್ಕೊಂಡು ಹಾಕಿ. ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗ್ತದೆ. ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು.